ಜೀವಕ್ಕೆ ಜೀವ ಆಗಿದ್ದ ಅಣ್ಣ ಜೊತೆಗೆ ಜೀವನ ಮಾಡಬೇಕಾಗಿದ್ದು ನಿನ್ನ ನುಂಗಿ ನನ್ನ ಜೀವನನೇ ಹಾಳು ಮಾಡಿರೋ ಆ ಮನೆಯವರು ಜೀವ ಇರೋ ತನಕ ನಿನ್ನ ಜೊತೆಗೆ ಇರ್ತೀನಿ ಅಂತಿದ್ರೆ ಸುಮ್ಮನೆ ಇದ್ದೆ ರಾಜೇಶ. ಒಳ್ಳೆ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವ್ರು ಯಾರನ್ನೂ ಸುಮ್ಮನೆ ಬಿಡಲ್ಲ. ಅಕ್ಕ, ರುಕು, ಹೋದ ಕೆಲಸ ಏನಾಯ್ತು? ಅಕ್ಕ, ಯಾವ ತೊಂದರೆನೂ ಇಲ್ಲ, ಯಾವ ಭಯನೂ ಇಲ್ಲದೆ ನೀನು ಅವ್ರನ್ನ ನಂಬೋದು. ಇವಾಗ ಸಮಾಧಾನ ಆಯಿತು. ನನಗಂತೂ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿತ್ತು ಅಕ್ಕ, ಆ ಹುಡುಗಿ ಮಾಡಿದ ಆರೋಪ ಕೇಳಿ. ನಿನ್ನ ಲೈಫ್ ಏನಾಗುತ್ತೋ ಅಂತ ಚಿಂತೆ ಆಗ್ಬಿಟ್ಟಿತ್ತು. ಸದ್ಯ ಆ ಕೃಷ್ಣನಿಂದ ಎಲ್ಲ ಬಗೆಹರಿತು. ಆ ಹುಡುಗಿ ಹೇಳಿದ್ದೆಲ್ಲ ಸುಳ್ಳು ಅಂತ ಆ ಹುಡುಗಿನೇ ಹೇಳಿದ್ಲು. ಇನ್ನೀ ವಿಷಯದ ಬಗ್ಗೆ ನೀನು ಭಯ ಪಡಬೇಡ ಅಕ್ಕ, ಆರಾಮಾಗಿರು. ಏನಾದರೂ ಮಾತಾಡಬೇಕು ಯಶು. ಹೇಳು. ನಾನು ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು ಅನ್ಸುತ್ತೆ. ನಂಗೆ ಹೇಗೋ ಗೊತ್ತಾಗಬೇಕು? ನನಗೆ ದಿವ್ಯ ದೃಷ್ಟಿ ಇದೆಯಾ? ಕೆಲವೊಂದ್ಸಲ ನಾವು ಏನೋ ಮಾಡೋಕ್ಕೆ ಹೋಗಿ ಏನೋ ಅಣ್ಣ, ಮನೆ ಒಳಗಡೆ ಅದು ಅಣ್ಣ. ಯಶೋಧ, ನಾನು ನಿನ್ಗೇನು ಹೇಳಿದೆ? ಇವನು ಈ ಮನೆ ಒಳಗಡೆ ಬರಬಾರ್ದು ಅಂಥೇಳಿ ತಲೆ ಮೇಲೆ ನೀರು ಹಾಕ್ಕೊಂಡೆನ. ನಾನು ಹೇಳಿದ್ದು ನಿನಗೆ ಅರ್ಥ ಆಗ್ಲಿಲ್ವಾ? ಅಣ್ಣ, ಒಂದು ಮನೆ ಒಳಗಡೆ ನಿಂತ್ಕೊಂಡಿದ್ದಾನೆ, ಅವನ ಒಳಗಡೆ ಬರಕ್ ಬದಲು ಒಂದು ಮಾತು ನನ್ನನ್ನು ಕೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ಅಪ್ಪ ಅದು ಸಮಾಧಾನ ಮಾಡ್ಕೋಣ. ಇವನನ್ನು ಕಾಪಾಡ್ಕೊಳ್ಳೋಕ್ಕೋಸ್ಕರ ನನ್ನ ಶಾಂತಿ ಮೇಲೆ ಆಣೆ ಇಟ್ಟು ನನ್ನನ್ನು ಕಟ್ ಹಾಕ್ತಾ ಇದೆಯಲ್ಲ. ಅಣ್ಣ, ಅವನ ಮನೆ ಬಿಟ್ಟು ಹೋಗು ಅಂತಂದ್ರೆ ಎಲ್ಲಿಗೆ ಹೋಗ್ತಾನಣ್ಣ? ಇವನು ತಪ್ಪು ಮಾಡಿದಾನೆ. ತಾಯಿ ಸ್ಥಾನದಲ್ಲಿ ನಿಂತು ನಾನ್ ತಿದ್ದಿ ಬುದ್ಧಿ ಹೇಳ್ತೀನಿ. ಇವನ್ನ ದಯವಿಟ್ಟು ಮನೆಯಿಂದ ಆಚೆ ಕಳಿಸ್ಬೇಡ ಅಣ್ಣ. ನಮ್ಮ ಮಗ ಅಣ್ಣ ಇವನು, ನಮ್ಮ ಮಗು ಅಣ್ಣ. ಎಲ್ಲಿ ಹೋಗ್ತಾನ ಅಣ್ಣ ಇವನು? ಬೇಡ ಅಣ್ಣ, ನಿನ್ ಕಾಲ್ ಮೇಲೆ ಕೇಳ್ಕೊಳ್ತೀನಿ. ತಪ್ಪು ನಡೆದು ಹೋಗಿದೆ ಅಣ್ಣ, ಅದಕ್ಕವನು ಶಿಕ್ಷೆನ ಅನುಭವಿಸ್ ಬಂದಿದ್ದಾನೆ. ನಾವು ಶಿಕ್ಷೆ ಕೊಟ್ಬಿಟ್ರೆ ಅವನ ಗತಿ ಏನಣ್ಣ? ವಿನಯ್, ಕರ್ಕೊಂಡು ಹೋಗ, ಅಣ್ಣನ ಕರ್ಕೊಂಡು ಹೋಗ. ಆ ಮನೆ ಹತ್ರ ಯಾಕೆ ಹೋಗಿದ್ದ ಕೇಳೋನು? ಯಾವ ಮನೆ? ಯಾರ ಮನೆ? ಕಲ್ಯಾಣಿ ಅವ್ರ ತಾಯಿ ನನಗೆ ಫೋನ್ ಮಾಡಿದ್ರು. ಇವನು ಅಲ್ಲಿ ಹೋಗಿದ್ನಂತೆ. ಇನ್ಮೇಲೆ ಅವನು ಹೋಗಲ್ಲ ಅಣ್ಣ. ಏನು ಯಶೋದ, ಅವತ್ತು ಉದ್ದುದ್ದ ಡೈಲಾಗ್ ಬಿಡ್ತಾ ಇದೆ. ಸೂರ್ಯಪ್ರಕಾಶ ನನ್ನ ಕೈ ಬರಲಿ ಆಡಿಸ್ತೀನಿ ಅಂತ ಕೇಳ್ತಿದ್ದೆ. ಇವತ್ತು ಅವ್ರು ತಾಂಬೂಲ ಕೊಟ್ಟು ನಮ್ಮ ಕೈಗೆ ಚಮ್ ಕೊಟ್ಟಿದ್ದಾನೆ. ನನ್ನ ಮಗಳನ್ನ ಬೀದಿ ನಿಲ್ಲಿಸಿ ಅದ್ಯಾರೋ ಆಟೋ ಲೋಗೋಗಳನ್ನ ಕರ್ಕೊಂಬಂದು ಹಸೆ ಮನೆಯಲ್ಲಿ ಕೂರಿಸ್ತೀನಿ ಅಂತ ಹೇಳ್ತಿದ್ದೇನಲ್ಲ, ಎಲ್ಲೋಯ್ತು ನಿನ್ನ ಪ್ರಭಾವ? ಎಲ್ಲೋಯ್ತು? ನನಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಣ್ಣ ಇಷ್ಟು ಬೇಗ ಇಷ್ಟು ದೊಡ್ಡ ನಿರ್ಧಾರ ತಗೋತಾನೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ಅವ್ನು ನನ್ನ ಮಾತು ಕೇಳೋ ಸ್ಥಿತಿನಲ್ಲೇ ಇಲ್ಲ. ನನ್ನ ಕೈ ಮೀರಿ ಹೋಗ್ತಾ ಇದೆ ಬಾಲವರೇ. ಯಶೋದ, ಸೋತೆ ಅಂತ ಒಪ್ಕೋ. ನೀ ನೈಸಾಗಿ ಹೋದ್ರೆ ಕೆಲಸ ಆಗೋಲ್ಲ. ಅದು ನಿಲ್ಸೋಕೆ ನನಗೂ ಒಂದು ದಾರಿ ಗೊತ್ತು. ಆ ದಾರಿ ಎಂಥದ್ದು ಅಂತ ನಿನಗೂ ಚೆನ್ನಾಗಿ ಗೊತ್ತು. ಯಶೋದ, ಒಂದಂತ ಮೀರಿದ್ರೆ ಮಾನ ತೆಗಿಯೋಕ್ಕೂ ಇಂಜರಲ್ಲ, ಪ್ರಾಣ ತೆಗಿಯೋಕ್ಕೂ ಯೋಚನೆ ಮಾಡಲ್ಲ. ಇದು ವಾರ್ನಿಂಗ್ ಅನ್ಕೋಬೇಡ. ನಾನು ನಿಂಗೆ ಕೊಡ್ತಿರೋ ಮಾತು. ಬಾಲು, ಸುಮ್ಮನೆ ಫೋನಲ್ಲಿ ಕಿರ್ಚಾಡಿದ್ರೆ ಸೂರ್ಯಪ್ರಕಾಶ್ ಬಗ್ಗಲ್ಲ. ಇಷ್ಟಕ್ಕೂ ಸೂರ್ಯಪ್ರಕಾಶ್ ಏನು ಅಂತ ನಿನ್ಗಿನ್ನೂ ಅರ್ಥನೇ ಆಗಿಲ್ಲ. ಅವನು ತನ್ನ ಸುತ್ತ ಧರ್ಮ ಅನ್ನೋ ಭ್ರಮಾಲೋಕನ ಕಟ್ಕೊಂಡು ಕೂತಿದ್ದಾನೆ. ಆದರೆ ಆ ಲೋಕದಲ್ಲಿರೋದು ಬರೀ ದ್ರೋಹ, ದಗ. ತನ್ನ ಅಹಂಕಾರಕ್ಕೊಂದು ಹೆಸರು ಬೇಕು. ಅದಕ್ಕೆ ಅವನು ನ್ಯಾಯ ಅಂತ ನಾಮಕರಣ ಮಾಡ್ಕೊಂಡಿದ್ದಾನೆ. ಆದರೆ ಅವನ ಪಾಲಿಗೆ ಕೊಟ್ಟು ಮಾತನ್ನು ಮುರಿಯೋದು ಸಹ ಪುಣ್ಯದ ಕೆಲಸನೇ. ಯಶೋಧ ಕೈಯಿಂದ ಇದು ಸಾಧ್ಯ ಇಲ್ಲ ಪ್ರಭು. ಅವಳಿಂದ ಅವಳನ್ನು ತಡೆಯೋಕ್ಕಾಗ್ತಿಲ್ಲ. ತಲೆ ಕೆಡಿಸ್ಕೋಬೇಡ ಬಾಲು. ಅಸ್ತ್ರ ಟುಸ್ಸಾಗಿರ್ಬೋದು, ಆದರೆ ಒಳಗಿರೋ ಮದ್ದು ಹಾಗೇ ಇದೆ. ನಮಗಿರೋ ಬ್ರಹ್ಮಾಸ್ತ್ರ ಯಶೋಧ.
ನಾವಿಬ್ಬರು ಬೇರೆ ಬೇರೆಯಾಗಿ ಬದುಕ್ತಾ ಇರೋದಿರೋ ನಿಜ, ಆದರೆ ಅವಳ ಮನಸ್ಸಿನ ಸ್ವಿಚ್ ಎಲ್ಲಿದೆ, ಫ್ಯೂಸ್ ಎಲ್ಲಿದೆ ಅನ್ನೋದು ನನಗಿಂತ ಚೆನ್ನಾಗಿ ಯಾರಿಗೂ ಗೊತ್ತು. ಸದ್ಯಕ್ಕೆ ಅವಳು ಸೂರ್ಯನ ಮನೆಯಲ್ಲಿ ಅತಂತ್ರ ಸ್ಥಿತಿಲಿದ್ದಾಳೆ. ಕಲ್ಯಾಣಿ ಅವ್ರ ಮನೆಗೆ ಬರೋದು ಅವಳಿಗೂ ಇಷ್ಟ ಇಲ್ಲ ಅನ್ನೋದು ನಮಗೊಳ್ಳೆ ಸುದ್ದಿ. ಅದಕ್ಕೇನು ಮಾಡುವಂತೀಯ? ಯಾವ ಸ್ವಿಚ್ ಆನ್ ಮಾಡಿದ್ರೆ ಅಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಶತ್ರುವಿನ ಶತ್ರು ನಮ್ಗೆ ಯಾವತ್ತಿದ್ರೂ ಮಿತ್ರನೇ. ಯಶೋಧನ ದಾಳವಾಗಿ ಬಳಸಿ ಮದುವೆ ಮಂಟಕ್ಕೆ ಹೋಗೋಕ್ಕೆ ಮುಂಚೆನೇ ರಂಪಾಟ ಮಾಡಿಸ್ತೀನಿ. ಆ ಸೂರ್ಯಪ್ರಕಾಶನ ಧರ್ಮ ನನ್ನ ಸೇಡಿನ ಮುಂದೆ ಜೀವ ಭಿಕ್ಷೆ ಬೇಡೋ ಹಾಗೆ ಮಾಡ್ತೀನಿ. ನೀನು ಮದುವೆಗೆಲ್ಲ ತಯಾರಿ ಮಾಡ್ಕೊ. ನೀನು ಮಗಳ ಜೊತೆ ವಿನಯ್ ಮದುವೆ ಆಗೋದು ಫಿಕ್ಸು. ಇದು ನನ್ನ ಪ್ರಾಮಿಸ್. ಅಮ್ಮ, ನಾನು ಹೋಗಿ ಬರ್ತೀನಿ. ರುಕು, ಕಲ್ಯಾಣಿ ಮದುವೆ ಕೆಲಸ ಇನ್ನೂ ಬೆಟ್ಟದಷ್ಟು ಬಾಕಿ ಇದೆ ಕಣೆ. ಅದನ್ನೆಲ್ಲ ಇಟ್ಕೊಂಡು ಈ ರಾತ್ರಿಲಿ ಆಟೋ ಓಡಿಸೋಕೆ ಹೋಗ್ಬೇಕಾ ಹೇಳು? ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಹುಷಾರ್ ತಪ್ಪಿಟ್ರೆ ಏನು ಗತಿ ಹೇಳು? ಜವಾಬ್ದಾರಿ ಎಲ್ಲ ನಿನ್ನ ಮೇಲಿದೆ ಪುಟ್ಟ. ಈಗ ಹೋಗೋದೇನು ಬೇಡ, ಬೆಳಿಗ್ಗೆ ಹೋಗಿ ಅಂತೆ. ಅಮ್ಮ, ಹೆದರ್ಕೊಳ್ತಿದ್ಯಾ? ಹೆದರಿಕೆ ಆಗದೆ ಇರುತ್ತೇನೆ ಪುಟಿ. ಹೆಣ್ಣುಡುಗಿ ಅಲ್ವಾ ನೀನು? ದೇವ್ರಿದ್ದಾನೆ ಅಮ್ಮ ನಮ್ಮ ರಕ್ಷಣೆಗೆ. ನೀನು ಯಾಕೆ ಯೋಚನೆ ಮಾಡ್ತೀಯಾ? ನಮ್ಗಿವಾಗ ಕೆಲಸ ಮುಖ್ಯ. ಪೈಸೆಗೆ ಪೈಸೆ ದುಡಿದ್ರೇ ಬದುಕೋಕ್ಕಾಗೋದು. ಅಕ್ಕನ ಮದುವೆನ ಧಾಮ್ ಧೂಮಾಗಿ ಮಾಡದೆ ಹೋದ್ರೂ ಮರ್ಯಾದೆಯಿಂದ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ಅಣ್ಣ ಇದ್ದಿದ್ರೆ ಸುಮ್ಮನೆ ಇರ್ತಿದ್ನಾ? ಎಲ್ಲ ಕಡೆ ಎಕ್ಸ್ಟ್ರಾ ಕೆಲಸ ಮಾಡಿ ಚೆನ್ನಾಗಿ ದುಡ್ದು ಸಂತೋಷವಾಗಿ ಮದುವೆ ಮಾಡ್ತಿದ್ದ. ಅಣ್ಣನಿಗೆ ನಾವು ಕೊಡೋ ಕೊನೆ ಗೌರವ ಅಂದರೆ ಇದೆ ಅಲ್ವಾ ಅಮ್ಮ? ದುಡಿಯೋಕೆ ಶಕ್ತಿ ಇರೋವರೆಗೂ ಹಗ್ಲಾದ್ರೇನು ರಾತ್ರಿ ಆದ್ರೇನಮ್ಮ? ಅಕ್ಕನ ಮದುವೆ ಆದ್ಮೇಲೆ 1 ವಾರ ರಜೆ ಹಾಕ್ತೀನಿ, ಸರಿನಾ? ನನ್ನ ಚಿಂತೆ ನನಗೆ, ನಿನ್ನ ಚಿಂತೆ ನಿನಗೆ. ನೀನು ಹೇಳ್ತಿರೋದು ತಪ್ಪು ಅಂತ ವಾದ ಮಾಡೋಕ್ಕೂ ಆಗ್ತಿಲ್ಲ. ಆ ಪರಿಸ್ಥಿತಿಲೇ ಇದ್ದೀವಿ ನಾವು. ಸರಿ, ಹೋಗೋದಾದರೆ ಹೋಗು. ಆದರೆ ಹೋಗೋದಕ್ಕಿಂತ ಮುಂಚೆ ತುತ್ತು ಊಟ ಮಾಡ್ಕೊಂಡು ಹೋಗು ಪುಟ. ಇಡೀ ಹಗಲೆಲ್ಲ ದುಡ್ದಿರ್ತೀಯ ನೀನು, ಹಸಿವಾಗಿರುತ್ತೆ. ಹಸ್ಕೊಂಡು ಹೋಗ್ಬೇಡ ಪುಟ. ಅಮ್ಮ, ಅರ್ಧ ಗಂಟೆ ಕೆಲಸ ಹೋಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಬಂದ ತಕ್ಷಣ ಊಟ ಮಾಡೋಣ. ನಿಮ್ಗೇನಾದ್ರೂ ಹಶ್ವಾದ್ರೆ ಊಟ ಮಾಡಿಬಿಡಿ, ನಾನು ಬಂದು ಮಾಡ್ತೀನಿ, ಸರಿನಾ? ನೀನಿಲ್ಲದೆ ಯಾವತ್ತಾದರೂ ತಟ್ಟೆ ಮುಟ್ಟಿದ್ದೀವ ರುಕು? ಮೊದಲು ಮಂಜು ಇರೋವಾಗ ಅವನು ಬರೋದು ಎಷ್ಟೇ ತಡ ಆದರೂ ಹಸ್ಕೊಂಡು ಕಾಯ್ತಾ ಇದ್ವಿ ಹೊರತು ಯಾರೂ ಊಟ ಮಾಡ್ತಿರ್ಲಿಲ್ಲ. ಅವನು ಬರೋವರೆಗೂ ಯಾರಿಗೂ ಊಟ ಸೇರ್ತಾನೂ ಇರಲಿಲ್ಲ. ಈಗ ನಿನ್ನಲ್ಲಿ ಮಂಜು ನೋಡ್ತಾ ಇದ್ದೀವಿ ಪುಟ್ಟ. ಇರಲಿ, ಎಷ್ಟೇ ಲೇಟ್ ಆಗಲಿ ನೀನು ಬರೋವರೆಗೂ ಕಾಯ್ತಿರ್ತೀವಿ. ನೀನು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ, ಸರಿನಾ? ಬೇಗ ಬಂದ್ಬಿಡ್ತೀನಿ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ಹುಷಾರು ಪುಟ್ಟ.